ಪ್ರೀತಿಯ ಗೆಳೆಯರೆ, ಹಿಂಡಿ ನೋವು ಕೇಳಿರ್ತೀರಲ್ವಾ? ಸಿಕ್ಕಾಡು ಹಿಂಡಿ ನೋವು. ಎಷ್ಟೊಂದು ಜನಕ್ಕೆ ಹಿಂಡಿ ನೋವು ತಿಂಗಳಂಗಟ್ಟಲೆ ವರ್ಷಗಟ್ಟಲೆ ಅಂತ ಸಫರ್ ಆಗ್ತಿರ್ತಾರೆ. ಅಯ್ಯೋ ಬಿಡಿ ಸರ್, ಜೊತೆ ಜೀವನ ನಡೆಸೋಣ ಅಂತಾರೆ. ಹಾಗೇನು ಅವಶ್ಯಕತೆ ಇಲ್ಲ. ಏನಂತ ಬೆಳಗ್ಗೆ ಎದ್ದ ತಕ್ಷಣ ಎಸ್ಪೆಷಲಿ ಕಾಸಿಗೆ ಮೇಲೆ ಕೆಳಗಡೆ ಪಾದ ಇಡೋಕ್ಕಾಗಲ್ಲ. ಮಂಚದ ಮೇಲಿಂದ ಸರ್ ಕುಣ್ಕೊಂಡು ನೋಡ್ಬೇಕು ಸರ್, ನೋವು ಸಿಕ್ಕಾಬಿಟ್ಟೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. 10 ಹೆಜ್ಜೆ 15 ಹೆಜ್ಜೆ ನಡೀತಕ್ಕೆ, ಆಮೇಲೆ ನೋವೇ ಇಲ್ಲ ಸರ್ ಅಂತಾರೆ. ಮಂಗಮಯ ಆಗ್ಬಿಡುತ್ತೆ ನೋವು ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಕೆಲಸದಲ್ಲಿ ಲಾಂಗ್ ಟರ್ಮ್ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಬ್ಯಾಂಕಲ್ಲಿ ವರ್ಕರ್ಸ್ ಇರ್ಬೋದು, ಲಾಂಗ್ ಟರ್ಮ್ ಚೇಂಬರ್ ಕೂತ್ಕೊಂಡ್ರೆ ಎದ್ದೇಳಬೇಕು ಮತ್ತೆ ನೋವು ಶುರು ಆಗುತ್ತೆ. ಓಡಾಡಿದ್ಮೇಲೆ ಮತ್ತೆ ನೋವು ಇರೋಲ್ಲ. ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಪ್ಲಾಂಟರ್ ಫೇಶ್ ಅಂತ ಹೇಳ್ತಾರೆ ಗೆಳೆಯರೆ. ಸೊ ಅದನ್ನು ಜೊತೆಗೆ ನೋವು ತಿಂದ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ. 3 ಸಿಂಪಲ್ ಈಸಿ ಮತ್ತು ಎಫೆಕ್ಟಿವ್ ಟಿಪ್ಸ್ ಹೇಳ್ತೀನಿ. ಜೊತೆಗೆ ಯಾವ ಸಂದರ್ಭದಲ್ಲಿ ತಾವು ಡಾಕ್ಟ್ರಿಗೆ ತೋರಿಸ್ಬೇಕು, ಏನೇನು ಟ್ರೀಟ್ಮೆಂಟ್ ಇದೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. 430ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಮಾಡಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ರೀತಿಯ ಗೆಳೆಯರೆ, ಪ್ಲಾಂಟರ್ ಫೇಶಿಡಿಸ್ ಏನು ಫಸ್ಟ್ ತಿಳ್ಕೊಂಡು. ಪ್ಲಾಂಟರ್ ಫೇಶಿಯಾ ಅಂದರೆ ಪಾದದಲ್ಲಿ ಹಿಂದ್ಗಡೆ ಫೋಟೋ ತೋರಿಸ್ತೀನಿ ನೋಡಿ. ಒಂದು ಫೇಶಿಯಾ ಇರುತ್ತೆ, ಅದು ಹಿಂಡಿ ಮೂಳೆ ಇದೆಲ್ಲ, ಹೀಲ್ ಬೋನ್ ಅಂತೀವಿ, ಕ್ಯಾಲ್ಕೇನಿಯಮ್ ಅಂತೀವಿ. ಅದರಿಂದ ಅಟ್ಯಾಚ್ ಆಗಿ ಟೋಸ್ಗೆ ಅದು ಸ್ಪ್ರೆಡ್ ಆಗೋದಕ್ಕೆ ಪ್ಲಾಂಟರ್ ಫೇಶಿಯಾ ಅಂತ ಹೇಳ್ತೀವಿ. ಅದು ಇನ್ಸರ್ಷನಲ್ಲಿ, ಕ್ಯಾಲ್ಕೇನಿಯಮಲ್ಲಿ ಇನ್ಸರ್ಷನ್ ಆಗ್ತದೆ. ಆ ಪಾರ್ಟಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಪೇಯ್ನ್ ಆಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ. ಸೊ ಎಷ್ಟೊಂದು ಕಾರಣಗಳಿದೆ ಪ್ಲಾಂಟರ್ ಫೇಶಿಯಾ ಬರೋಕ್ಕೆ. ಒಂದು ಓವರ್ ಸ್ಟ್ರೈನ್, ಲಾಂಗ್ ಟರ್ಮ್ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ, ಈ ಟೀಚರ್ಸ್ ಇರ್ಬೋದು ಅಥವಾ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಅಥವಾ ಲಾಂಗ್ ಟರ್ಮ್ ಯಾರು ನಿಂತ್ಕೊಳ್ತಾರಲ್ಲ, ವೇಟರ್ಸ್, ಹೋಟೆಲ್ ವೇಟರ್ಸ್ ಇರ್ಬೋದು, ಲಾಂಗ್ ಟರ್ಮ್ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಪಾದ ಮೇಲೆ ಲೋಡ್ ಬಿದ್ದು ಸ್ಟ್ರೈನ್ ಆಗುತ್ತೆ. RS ರಿಪೀಟೆಡ್ ಸ್ಟ್ರೆಸ್ ಅಂತ, ರಿಪೀಟ್ ಆಗಿ ಅದು ಮೂಮೆಂಟ್ಸ್ ಆಗಿ ಪೇಯ್ನ್ ಬರುತ್ತೆ. ಸೊ ಅಥವಾ ನಿಮ್ಮ ಶೂಸ್ ಸರಿಯಾಗಿ ಫಿಟ್ ಆಗ್ತಾ ಅಂಥವ್ರಿಗೂ ಪೇಯ್ನ್ ಬಿಡೋದು. ಸೊ ಈ ಥರ ಯಾರ್ಯಾರು ಪ್ರೊಫೆಷನಲ್ ಇರ್ತಾರೆ ಅಂಥವ್ರಿಗೆಲ್ಲ ಈ ಥರ ನೋವು ಬರೋ ಚಾನ್ಸ್ ಇರುತ್ತೆ. ಅದನ್ನೇ ಪ್ಲಾಂಟರ್ ಫೇಶಿಯಲ್ ಅಂತ ಹೇಳ್ತೀವಿ. ಸೊ ಅದು ಇನ್ಫ್ಲಮೇಷನ್ ಆದಾಗ ಪೇಯ್ನ್ ಬರುತ್ತೆ. ಒಳ್ಳೆ ಇನ್ಫ್ಲಮೇಷನ್ ಆಗಿರುತ್ತೆ, ಎಡಿಮಾ ಅಂತೀವಿ, ಆ ಥರ ಆಗಿರುತ್ತೆ. ಹಾಗಾಗಿ ಇನ್ಫ್ಲಮೇಟ್ ಕೆಮಿಕಲ್ಸ್ ರಿಲೀಸ್ ಆಗಿ ಪೇಯ್ನ್ ಆಗುತ್ತೆ. ಸೊ ಸಿಂಪಲ್ ಆಗಿರುವಂಥ 3 ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೀನಿ, ಪೂರ್ತಿ ವೀಡಿಯೋ ನೋಡಿ ಗೆಳೆಯರೆ. ನಂಬರ್ 1 ಸ್ಟ್ರೆಚ್ ಇಟ್ ಔಟ್ ಅಂತ ಹೇಳ್ತೀವಿ ನೋಡಿ. ಪ್ಲಾಂಟರ್ ಫೇಶಿಯಾ ಮತ್ತು ಕಾಫ್ ಮಸಲ್ಸ್ನ ಸ್ಟ್ರೆಚ್ ಮಾಡುವಂಥದ್ದು ಸಿಂಪಲ್ ಅಂತ ಎಕ್ಸಸೈಸ್ಗಳು 3 ಎಕ್ಸಸೈಸ್ ಹೇಳ್ಕೊಡ್ತೀನಿ. ಆ ಎಕ್ಸಸೈಸ್ ಮಾಡೋದಂತೆ ಕಾಫ್ ಮಸಲ್ಸ್ ಸ್ಟ್ರೆಚ್ ಆಗಿರುತ್ತಲ್ಲ, ಅದು ರಿಲೀವ್ ಆಗುತ್ತೆ. ಜೊತೆಗೆ ಪ್ಲಾಂಟರ್ ಫೇಶಿಯಾದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಮೂಮೆಂಟ್ಸ್ ಮಾಡಿದಾಗ ಆ ಪ್ಲಾಂಟರ್ ಫೇಶಿಯಾ ಕೂಡ ರಿಲೀಸ್ ಆಗುತ್ತೆ. ಓವರ್ ಸ್ಟ್ರೆಚ್ ಇದ್ದಾಗನೇ ಫುಲ್ ಆಗಿ ಇನ್ಫ್ಲಮೇಷನ್ ಆಗಿ ಪೇರ್ ಬರುವಂಥದ್ದು. ಸೊ ಹಾಗಾಗಿ ಪೇಯ್ನ್ ಬರುವಂಥದ್ದು ಆ ಕಾರಣಗಳಲ್ಲಿ. ಸೊ ಹಾಗೆ ಸಿಂಪಲ್ ಸ್ಟ್ರೆಚ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಮಸಲ್ಸಲ್ಲಿರೋ ಟೆನ್ಷನ್ ಕಡಿಮೆ ಆಗುತ್ತೆ, ಪ್ಲಾಂಟರ್ ಫೇಶಿಯಲ್ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ, ಸ್ಟ್ರೆಚ್ ಇರ್ತಾರೆ ಅದು ಕಡಿಮೆ ಆಗುತ್ತೆ. ಸಿಂಪಲ್ ಸ್ಟ್ರೆಚ್ ಎಕ್ಸಸೈಸು ಹಿಂದ್ಗಡೆ ಕೂಡ ತೋರಿಸಿಂತ ನೋಡಿ ಗೆಳೆಯರೆ. ಮೊದಲೇ ಬಂದು ಕಾಫ್ ಸ್ಟ್ರೆಚ್ ಅಂತ, ಕಾಫ್ ಮಸಲ್ಸ್ ಇರ್ತಾರೆ ಅದನ್ನು ಸ್ಟ್ರೆಚ್ ಮಾಡುವಂಥದ್ದು. ಏನಿಲ್ಲ, ಗೋಡೆ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ, ಒಂದು ಕಾಲು ಮುಂದೆ ಇರಲಿ, ಒಂದು ಕಾಲು ಹಿಂದೆ ಇರಲಿ. ಸ್ಲೋ ಆಗಿ ಹಿಂಡಿಯನ್ನು ನೆಲದ ಮೇಲೆ ಟಚ್ ಮಾಡಿ. ಸೊ ಹಾಗಂತ ಕಾಫ್ ಮಸಲ್ಸ್ ಸ್ಟ್ರೆಚ್ ಆಗುತ್ತೆ. ಸೊ ಕಾಫ್ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಕಾಫ್ ಮಸಲ್ಸ್ ಇಂಡೈರೆಕ್ಟಾಗಿ ಹೋಗಿ ಪ್ಲಾಂಟರ್ ಫೇಶಿಯಲ್ ಅಟ್ಯಾಚ್ ಆಗೋದ್ರಿಂದ ಅದು ಕೂಡ ನಿಮ್ಮ ಪ್ಲಾಂಟರ್ ಫೇಶಿಯಲ್ ಇರುವಂಥ ಟೆನ್ಷನ್ ಕೂಡ ರಿಲೀಸ್ ಮಾಡುತ್ತೆ. ಪ್ಲಾಂಟರ್ ಫೇಶಿಯಲ್ ಕೂಡ ಸ್ಟ್ರೆಚ್ ಆಗುತ್ತೆ ಗೆಳೆಯರೆ. ಸೊ ಈ ಥರ ಸ್ಟ್ರೆಚ್ ಮಾಡಿ ಒಂದು 30 ಸೆಕೆಂಡ್ 30 ಸೆಕೆಂಡ್ ಅದೇ ಇಟ್ಕೋಬೇಕು, ಮತ್ತೆ ಬಿಡಬೇಕು, ಮತ್ತೆ ಒಂದು 30 ಸೆಕೆಂಡ್ಸ್ ಮಾಡಬೇಕು, ಮತ್ತೆ ಬಿಡಬೇಕು. ಈ ಥರ ಗ್ರ್ಯಾಜುವಲ್ ಆಗಿ ದಿನಕ್ಕೆ ಒಂದು 15-20 ಸರಿ 2 ಸಲ ಮಾಡೋದು ಭಾಳ ಒಳ್ಳೆಯದು. ಇದು ಕಾಫ್ ಸ್ಟ್ರೆಚ್ಚು ಸಿಂಪಲ್ ಎಕ್ಸಸೈಸು, ಆರಾಮಾಗಿ ಮಾಡ್ಕೋಬೋದು. ಅದೊಂದು ಎಕ್ಸಸೈಸ್ ಮಾಡಬೇಕು. ನೆಕ್ಸ್ಟ್ ಬಂದು ಟವಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಏನಿಲ್ಲ, ಕಾಲನ್ನ ಹಾಸಿಗೆ ಮೇಲೆ ಕಾಲು ಚಾಚಿ, ಮಂಡಿ ಚಾಚಿ ಕೂತ್ಕೋಬೋದು. ಹಾಸಿಗೆ ಮೇಲೆ ಅಥವಾ ನೆಲದ ಮೇಲೆ ಕೂತ್ಕೋಬೋದು. ಕೂತ್ಕೊಂಡು ಒಂದು ಟವಲ್ನ ಪಾದಕ್ಕೆ ಹಾಕಿ ಪಾದನ ನಿಧಾನಕ್ಕೆ ಹಿಂದಕ್ಕೆ ಕೇಳುವಂಥದ್ದು. ಅದರ ಅದಕ್ಕೆ ನಾವು ಫುಟ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಆ ಥರ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಆ ಪ್ಲಾಂಟರ್ ಫೇಶಿಯಲ್ ಗ್ರ್ಯಾಜುವಲ್ ಸ್ಟ್ರೆಚ್ ಆಗುತ್ತೆ. ಸೊ ಪ್ಲಾಂಟರ್ ಫೇಶಿಯಲ್ ಸ್ಟ್ರೆಚ್ ಆದಾಗ ಅಲ್ಲಿ ಇನ್ಫ್ಲಮೇಷನು, ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಪ್ಲಾಂಟರ್ ಫೇಶಿಯಲ್ ಕೂಡ ರಿಲೀಸ್ ಆಗುತ್ತೆ. ಸೊ ಈ ಥರ ಆದಾಗ ಕೂಡ ಪೇಯ್ನ್ ಕಡಿಮೆ ಆಗುತ್ತೆ. ಸೊ ಅದು ಪ್ಲಾಂಟರ್ ಸ್ಟ್ರೆಚ್ ಮಾಡ್ಬೋದು. 2ನೇದು. 3ನೇದು ಬಂದುಬಿಟ್ಟು ಇನ್ನೂ ಸಿಂಪಲ್ಲು, ಅದಕ್ಕೆ ನಾವು ಪ್ಲಾಂಟರ್ ಫೇಶಿಯಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಸೊ ಬೆಳಗ್ಗೆ ಹಾಸಿಗೆ ಬಿಟ್ಟು ಎದ್ದೇಳೋಕ್ಕೆ ಮುಂಚೆ, ನಾನು ಹೇಳ್ದಂಗೆ ಬೆಳಗ್ಗೆ ಎದ್ದು ಏನು 4-5 ಸ್ಟೆಪ್ಸ್ ಆಗ್ತದೆ, ತುಂಬ ಪೇಯ್ನ್ಫುಲ್ಲು. ಸೊ ಎದ್ದೇಳೋಕ್ಕೆ ಮುಂಚೆ ಏನು ಮಾಡೋದು ಸರ್ ಅಂತಂದರೆ, ಹಾಸಿಗೆ ಮೇಲೆ ಮಲ್ಕೊಂಡಿರುವಾಗಲೇ ಒಂದು ಪಾದಕ್ಕೆ ಒಂದು ಪ್ಲಾಂಟರ್ ಫೇಶಿಯಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಸೊ ಪಾದಕ್ಕೆ ಒಂದು ಟವಲ್ ಹಾಕ್ಬಿಟ್ಟು ಹಿಂದಕ್ಕೆ ಹೇಳುವಂಥದ್ದು. ಸೊ ಈ ರೀತಿ ಮಾಡೋದೇನಾಗುತ್ತೆ, ಆ ಟೋಸ್, ಆ ಪಾದ ಕೂಡ ಸ್ಟ್ರೆಚ್ ಆಗುತ್ತೆ, ಟವಲ್ ಸ್ಟ್ರೆಚ್ನ ಹೆಚ್ಚು ಕಡಿಮೆ. ಜೊತೆ ಕಾಲು ಬೆರಳುಗಳು ಮತ್ತು ಹೆಬ್ಬೆಟ್ಟನ್ನ ಹಿಂದಕ್ಕೆ ಸ್ಟ್ರೆಚ್ ಮಾಡುವಂಥದ್ದು. ಕಾಲು ಬೆರಳು ಹೆಬ್ಬೆಟ್ಟನ್ನ ಹಿಂದಕ್ಕೆ ಸ್ಟ್ರೆಚ್ ಮಾಡೋದು ಕೂಡ ಈ ಹೆಬ್ಬೆಟ್ಟಿಗೆ ಬರುವಂಥ ಒಂದು ಟೆಂಡನ್ ಇರುತ್ತೆ, ಫ್ಲೆಕ್ಸರ್ ಪಾಲ್ಸಿಸ್ ಆಲಿಸಿಸ್ ಲಾಂಗಸ್ ಅಂತೀವಿ. ಮತ್ತು ಈ ಬೆರಳುಗಳು ಟೋಸ್ ಕೂಡ ಬರುವಂಥ ಕೆಲವು ಟೆಂಡನ್ಸ್ ಇರುತ್ತೆ, ಅವೆಲ್ಲ ಸ್ಟ್ರೆಚ್ ಆಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಪ್ಲಾಂಟರ್ ಫೇಶಿಯಲ್ ಬರುವಂಥ ಪೇಯ್ನ್ಗಳು ಅವಾಯ್ಡ್ ಆಗುತ್ತೆ. ಸೊ ಸಿಂಪಲ್ ಸ್ಟ್ರೆಚ್ ಮಾಡುವಂಥ ಎಕ್ಸಸೈಸ್ಗಳು ಸ್ವಲ್ಪ ಆದಷ್ಟು ರೆಗ್ಯುಲರ್ ಮಾಡಿ, ಅಷ್ಟು ನಿಮಗೆ ಇದರಲ್ಲಿ ಪ್ಲಾಂಟರ್ ಫೇಶಿಯಲ್ ಬರುವಂಥ ಪೇಯ್ನ್ ಕಡಿಮೆ ಆಗುತ್ತೆ.
ನಂಬರ್ 2 ಟಿಪ್ ಏನಪ್ಪ ಅಂತಂದರೆ ನಿಮ್ಮ ಫುಟ್ ಮಸಲ್ಸ್ನ ಸ್ಟ್ರಾಂಗ್ ಮಾಡುವಂಥದ್ದು. ನೋಡಿ, ಪಾದದಲ್ಲಿ ಮಸಲ್ಸ್ ಇರುತ್ತಲ್ಲ, ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟೆನ್ಸಿಕ್ ಅಂತ 2 ಟೈಪ್ ಆಫ್ ಮಸಲ್ಸ್ ಇರುತ್ತೆ. ಇಂಟ್ರೆನ್ಸಿಕ್ ಮಸಲ್ಸ್ ಅಂದರೆ ಪಾದದಲ್ಲೇ ಒರಿಜಿನ್ ಆಗಿ ಪಾದಲ್ಲೇ ಇನ್ಸರ್ಟ್ ಅದಕ್ಕೆ ಇಂಟ್ರೆನ್ಸಿಕ್ ಮಸಲ್ಸ್ ಅಂತೀವಿ. ಎಕ್ಸ್ಟೆನ್ಸಿಕ್ ಮಸಲ್ಸ್ ಅಂದರೆ ಪಾದದಲ್ಲಿ ಕಾಫ್ ಮಸಲ್ಸಿಂದ ಬಂದು ಪಾದಕ್ಕೆ ಇನ್ಸರ್ಟ್ ಆಗುತ್ತೆ. ಸೊ ಇಂಟ್ರೆನ್ಸಿಕ್ ಎಕ್ಸ್ಟೆನ್ಸಿವ್ ಎರಡೂ ಮಸಲ್ಸ್ನ ಸ್ಟ್ರಾಂಗ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ನಿಮ್ಮ ಫುಟ್ ಮಸಲ್ಸ್ ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ಫೇಶಿಯಲ್ ಮೇಲೆ ಲೋಡ್ ಕಡಿಮೆ ಆಗುತ್ತೆ, ಹಾಗೆ ಪಾದದ ಮೇಲೆ ಲೋಡ್ ಕಡಿಮೆ ಆಗುತ್ತೆ, ನಿಮ್ಗೆ ಪ್ಲಾಂಟರ್ ಫೇಶಿಯಲ್ ಸ್ಟ್ರೆಚ್ ಆಗುತ್ತೆ, ಪ್ಲಾಂಟರ್ ಫೇಶಿಯಲ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಗೆಳೆಯರೆ. ಸೊ 3 ಸಿಂಪಲ್ ಆಗಿರುವಂಥ 3 ಇಂಪಾರ್ಟೆಂಟು ಸಿಂಪಲ್ ಆಗಿರೋ ಎಕ್ಸಸೈಸ್ಗಳು ಹೇಳ್ತೀನಿ. ಈ ಎಕ್ಸಸೈಸ್ ಮಾಡೋದೇನಂತ ನಿಮ್ಮ ಇಂಟ್ರೆನ್ಸಿಕ್ ಮಸಲ್ ಮತ್ತು ಎಕ್ಸಸೈಸ್ ಮಸಲ್ ಎರಡೂ ಪಾದದ ಮಾಂಸಖಂಡಗಳು ಗಟ್ಟಿ ಆಗುತ್ತೆ. ಸೊ ಯಾವ ಥರ ಎಕ್ಸಸೈಸ್ ಅಂದರೆ ಒಂದು ಟೋ ಕಲ್ಸ್ ಅಂತ ಹೇಳ್ತೀನಿ. ಏನಾಗುತ್ತೆ, ಒಂದು ಟವಲ್ ಗಿವಲ್ ಹಾಕ್ಬಿಟ್ಟು ನೆಲದ ಮೇಲೆ ನಿಮ್ಮ ಕಾಲು ಬೆರಳಲ್ಲಿ ಈ ಥರ ಅದನ್ನು ಎಳ್ಕೊತ ಬರುವಂಥ ಎಷ್ಟಾದಷ್ಟು ಎಳ್ಕೊಳ್ಳೋಂಥ ಈ ಥರ ಮಾಡಿದಾಗ ಏನಾಗುತ್ತೆ, ಟೋ ಮಸಲ್ಸ್ಗೆ ಎಕ್ಸಸೈಸ್ ಆಗುತ್ತೆ, ಸೊ ಟೋಸ್ಗೆಲ್ಲ ಎಕ್ಸಸೈಸ್ ಆಗುತ್ತೆ. ಸೊ ಇದು ಟೋ ಕಲ್ಸ್ ಅಂತ ಅದನ್ನು ಮಾಡುವಂಥದ್ದು. ಅದಾದಮೇಲೆ ನೆಕ್ಸ್ಟು ಪಿಕ್ಕಿಂಗ್ ಅಪ್ ದ ಪೆಬಲ್ಸ್ ವಿತ್ ದ ಟೋಸ್ ಅಂತ ಹೇಳ್ತೀವಿ. ನೋಡಿ, ನೀವು ಗೊತ್ತಿರ್ಬೇಕು, ನಾವೆಲ್ಲ ಚಿಕ್ಕವರಿದ್ದಾಗ ಕುಂಟೆ ಮೇಲೆ ಆಟ ಎಲ್ಲ ಆಡ್ತಾಯಿದ್ವಿ. ಹೆಬ್ಬೆಟ್ಟು ಮತ್ತು 2 ಬೆರಳು ಮಧ್ಯೆ ಕಲ್ಲು ಹಿಡ್ಕೊಂಡು ಅದನ್ನು ಕುಂಟ್ಕೊಂಡು ಆಡುವಂಥದ್ದೆಲ್ಲ. ಸೊ ಇದು ಅದೇ ರೀತಿ ನೀವು ಆ ಬೆರಳುಗಳಲ್ಲಿ ಟೋಸ್ ಮಧ್ಯದಲ್ಲಿ ಒಂದು ಪೆಬಲ್ನ, ಒಂದು ಗೋಲಿನೋ ಅಥವಾ ಒಂದು ಕಲ್ಲನ್ನು ಏನೊಂದು ಹಿಡ್ಕೊಂಡು ಎತ್ಕೊಳ್ಳೋದೇನಾಗುತ್ತೆ, ಆ ಗ್ರಿಪ್ ಡೆವಲಪ್ ಆಗುತ್ತೆ. ಅದು ಪಿಕ್ಕಿಂಗ್ ಅಪ್ ದ ಪೆಬಲ್ಸ್ ಅಂತ 2ನೇದು. 3ನೇದು ಬಂದು ಈಲ್ ರೈಸಸ್. ಏನಿಲ್ಲ, ನಿಂತ್ಕೊಳ್ಳುವಂಥದ್ದು, ಮುಂಗಾಲ ಮೇಲೆ ನಿಂತ್ಕೊಳ್ಳೋದು ಒಂದು 10 ಸೆಕೆಂಡ್ ಮತ್ತೆ ಕೆಳಗೆ ಬೀಳೋವಂಥದ್ದು, ಮತ್ತೆ ನಿಂತ್ಕೊಳ್ಳೋದು ಮತ್ತೆ ಕೆಳಗೆ ಈ ಥರ ಮಾಡಿದ್ರೆ ಕಾಫ್ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ. ಕಾಫ್ ಮಸಲ್ ಬಂದು ಎಕ್ಸ್ಟೆನ್ಸಿಕ್ ಮಸಲ್ಸ್. ಸೊ ಈ ರೀತಿಯ ಮಾಂಸಖಂಡಗಳು ಪಾದದಲ್ಲಿ ಒಳಗೆ ಮತ್ತು ಹೊರಗಿರುವ ಮಾಂಸಖಂಡಗಳನ್ನ ಗಟ್ಟಿ ಮಾಡಿದಾಗ, ಸ್ಟ್ರಾಂಗ್ ಮಾಡಿದಾಗ, ಸೊ ಲೋಡು ಅವನ್ನೆಲ್ಲ ಮಸಲ್ಸ್ ತೊಗೊಂಡಾಗ ಏನಾಗುತ್ತೆ, ನಿಮ್ಮ ಪ್ಲಾಂಟರ್ ಫೇಶಿಯಲ್ ಆರ್ಚ್ ಇರುತ್ತಲ್ಲ, ಆ ಆರ್ಚ್ ಕೂಡ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಪಾದದಲ್ಲಿ ಒಂದು ಆರ್ಚ್ ಇರುತ್ತೆ, ಮಿಡಲ್ ಆರ್ಚ್ ಆ್ಯಂಡ್ ಲ್ಯಾಟರಲ್ ಆರ್ಚ್ ಅಂತ. ಪಾದ ನಾರ್ಮಲ್ಗೆ ಈ ಥರ ಚಪ್ಪಟ ಇದಾರಲ್ಲ, ಕೆಲವರು ಫ್ಲಾಟ್ ಫುಟ್ ಚಪ್ಪಟ ಆಯ್ತು, ಅವರು ಕೂಡ ಪ್ಲಾಂಟರ್ ಫೇಶಿಯಲ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಫೇಶಿಯಲ್ ಡೇಸು. ಸೊ ನಾರ್ಮಲ್ ಆರ್ಚ್ ಇರುತ್ತಲ್ಲ, ಈ ಮಸಲ್ಸ್ ಎಲ್ಲ ಸ್ಟ್ರೆಂಥನಿಂಗ್ ಮಾಡಿದೆ ಅಂತ ಆರ್ಚ್ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಆರ್ಚ್ ಕರೆಕ್ಟಾಗಿ ಮೇಂಟೈನ್ ಆಯ್ತು ಅಂದರೆ ಫೇಶಿಯಲ್ ಮೇಲೆ ಜಾಸ್ತಿ ಲೋಡ್ ಬೀಳಲ್ಲ. ಸೊ ಈ ರೀತಿಯ ಫುಟ್ ಮಸಲ್ಸ್ನ ಸ್ಟ್ರೆಂಥನಿಂಗ್ ಮಾಡುವಂಥ ಎಕ್ಸಸೈಸ್ ಮಾಡೋದು ಭಾಳ ಅನುಕೂಲಕಾರಿ. ಸಿಂಪಲ್ ಎಕ್ಸಸೈಸು, ನೀವು ಟಿವಿ ನೋಡ್ತಾನೆ ಕಾಲು ಬೆರಳನ್ನ ಸ್ಕಾಲ್ ಮಾಡೋದು ಮಾಡ್ಬೋದು, ಅಥವಾ ಪಾದದಲ್ಲಿ ಈ ಥರ ಪೆಬಲ್ಸ್ ಎತ್ಕೊಳ್ಳೋದು ಮಾಡುವಂಥವು, ಸ್ಟ್ರೆಚ್ ಮಾಡುವಂಥದ್ದು ಭಾಳ ಸುಲಭ. ನೀವು ಟಿವಿ ನೋಡ್ಕೊಳ್ತಾ, ನಿಮ್ಮ ಸೀರಿಯಲ್ ನೋಡ್ಕೊಳ್ತಾನೆ ಮಾಡ್ಬೋದು. ಭಾಳ ಇಂಪಾರ್ಟೆಂಟ್ ಸಿಂಪಲ್ ಎಕ್ಸಸೈಸ್ಗಳು. ಗೆಳೆಯ, 3ನೇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ವೇರ್ ದ ಶೂಸ್ ವಿಚ್ ಕರೆಕ್ಟ್ಲಿ ಫಿಟ್ಸ್ ಯುವರ್ ಫೀಟ್ ಆ್ಯಂಡ್ ಸಪೋರ್ಟ್ಸ್ ಯುವರ್ ಫೀಟ್ ಅಂತೀವಿ. ಏನು ನೀವು ಪಾದಕ್ಕೆ ಚಪ್ಪಲಿನೇ ಆಗಲಿ ಶೂಸ್ ಆಗಿ ಉಪಯೋಗಿಸ್ತಾರೆ, ಕರೆಕ್ಟಾಗಿ ನಿಮ್ಮ ಸೈಜ್ ಕರೆಕ್ಟಾಗಿರಬೇಕು, ಅದು ಸಪೋರ್ಟಿವ್ ಆಗಿರಬೇಕು. ನೋಡಿ, ತುಂಬ ಟೈಟಾಗಿ ಹಾಕ್ಕೊಂಡು ನೋವಾಗ್ಬಿಡುತ್ತೆ. ತೀರ ಫ್ಲ್ಯಾಟ್ ಇರೋಂಥ ಚಪ್ಪಲಿಗಳನ್ನ ಉಪಯೋಗಿಸಿದ್ರು ನೋವಾಗುತ್ತೆ. ತೀರ ಲೂಸ್ ಆಗಿರೋಂಥ ಚಪ್ಪಲಿ ಕೂಡ ಹಾಕ್ಕೊಳಕ್ಕಾಗಲ್ಲ. ಸೊ ಹಾಗೆ ನಿಮ್ಮ ಪಾದ ರಕ್ಷೆಗಳೇನಿರುತ್ತಲ್ಲ, ಅದು ಚಪ್ಪಲಿನೇ ಇರ್ಬೋದು ಅಥವಾ ಶೂಸೇ ಇರ್ಬೋದು, ಕರೆಕ್ಟಾಗಿ ಫಿಟ್ ಆಗುವಂಥ ಶೂಸ್ ಇರಬೇಕು. ಜೊತೆಗೆ ಆರ್ಚ್ ಸಪೋರ್ಟ್ ಇರಬೇಕು, ಮಿಡಲ್ ಆರ್ಚ್ ಸಪೋರ್ಟ್ ಅಂತ ಹೇಳ್ತೀವಿ. ನಾವೆಲ್ಲ ಹೇಳ್ದಂಗೆ ಫ್ಲ್ಯಾಟ್ ಫಿಟ್ ಇರುತ್ತಲ್ಲ, ಅವ್ರಿಗೆ ಈ ಥರ ಪ್ಲಾಂಟರ್ ಫಿಟ್ಟಿಂದ ಬರೋ ಚಾನ್ಸ್ ಜಾಸ್ತಿ. ಸೊ ಅವ್ರಿಗೆ ಒಂದು ಮಿಡಲ್ ಆರ್ಚ್ ಅಂತ ಕೊಡ್ತೀವಿ, ಒಂದು ಈ ಥರ ಉಬ್ಬಿದ ಥರ ಒಂದು ಹಾಕ್ಕೊಡ್ತಾರೆ. ಅದನ್ನ ಹಾಕ್ಕೊಂಡ್ರೆ ಏನಾಗುತ್ತೆ, ಆರ್ಚ್ಗೆ ಸಪೋರ್ಟ್ ಸಿಗುತ್ತೆ. ಆ ಥರದ್ದು ಉಪಯೋಗಿಸ್ಬೋದು. ಜೊತೆಗೆ ನೀವು ಬರೀ ಕಾಲು ಹಾರ್ಡ್ ಸರ್ಫೇಸ್ ಮೇಲೆ ಓಡಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಟಾರ್ ರೋಡಲ್ಲಿ ಓಡಾಡುವಂಥದ್ದು, ಅಥವಾ ಮನೆಯಲ್ಲಿ ಈ ನಿಮ್ಮ ಯಾವುದು ಗ್ರೈಂಡ್ ಕಲ್ ಮೇಲೆ ಅಥವಾ ರಫ್ ಸರ್ಫೇಸ್ ಮೇಲೆ, ಹಾರ್ಡ್ ಸರ್ಫೇಸ್ ಮೇಲೆ ಓಡಾಡಿದಾಗಲೂ ಕೂಡ ಇಮ್ಡಿ ನೋವು ಬರೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಹಾಗೆ ಅಂತ ಕಡೆ ಸಾಫ್ಟ್ ಕುಷನ್ ಇರುವಂಥ ಚಪ್ಪಲಿಗಳನ್ನ ಉಪಯೋಗಿಸ್ಬೋದು. ಐಡಿಯಲಿ MCR ಚಪ್ಪಲ್ ಅಂತ ಹೇಳ್ತೀವಿ ನಾವು. ಮನೆ ಒಳಗೊಂದು ಹೊರಗೊಂದು 2 ಪೇರೆ ಉಪಯೋಗಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ಹೊರಗಡೆ ಹೌಸ್ ವೈಫ್ ಆದರೆ ಮನೆ ಒಳಗೆ ಇರ್ತಾರೆ, ಬಟ್ ವರ್ಕಿಂಗ್ ಹೊರಗಡೆ ಕೆಲಸ ಮಾಡ್ತಿರ್ತಾರಲ್ಲ. ಸೊ 2 ಜೊತೆ ತೊಗೊಂಡು ಒಳಗೊಂದು ಹೊರಗೊಂದು ಆ ಥರ ಸಾಫ್ಟ್ ರಬ್ಬರ್ MCR ಮೈಕ್ರೋಸೆಲ್ಲರ್ ರಬ್ಬರ್ ಚಪ್ಪಲ್ನ ಉಪಯೋಗಿಸೋದು ಒಳ್ಳೆಯದು. ಸಾಫ್ಟ್ ಸರ್ಫೇಸ್ ಇರುತ್ತೆ. ಸೊ ಫ್ಲೋ ರಿಯಾಕ್ಷನ್ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಸೊ ಇಮ್ಡಿ ಮೇಲೆ ನೋವಾಗುವಂಥದ್ದು ಅವೆಲ್ಲ ಕಡಿಮೆ ಆಗುತ್ತೆ ಗೆಳೆಯರೆ. ಸೊ ಹಾಗೆ ನೀವು ಚಪ್ಪಲಿ ಕಟ್ಟೋದು ಉಪಯೋಗಿಸ್ಕೊಳ್ಳೋದು. ಕೆಲವರಿಗೆ ಶೂಸ್ ಉಪಯೋಗಿಸ್ತಾ ಇರ್ತಾರೆ, ಶೂಸ್ಗೆ ಇನ್ಸೋಲ್ ಅಂತ ಬರುತ್ತೆ, ಸಿಲಿಕಾನ್ ಇನ್ಸೋಲ್ ಅಂತ ಬರುತ್ತೆ, ಸಾಫ್ಟಾಗಿರುತ್ತೆ, ಇನ್ಸೋಲ್ ಹಾಕ್ಕೋಬೋದು. ಇನ್ಸೋಲ್ ಹಾಕ್ಕೊಂಡು ಕೂಡ ನಿಮಗೆ ಪ್ರೆಷರ್, ಇಮ್ಡಿ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ. ಯಾರು ಲಾಂಗ್ ಟರ್ಮ್ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ನಾವಲ್ಲಿ ಹೇಳ್ದಂಗೆ ಪ್ರೊಫೆಷನಲ್ಸ್ ಇರ್ತಾರಲ್ಲ, ಈ ಟೀಚರ್ಸ್ ಲಾಂಗ್ ಟರ್ಮ್ ಕೆಲಸ ಮಾಡಿದ್ರೆ ಅಥವಾ ಇನ್ಸೋಲ್ ಹಾಕ್ಕೊಂಬಿಟ್ರೆ ಇನ್ನೂ ಅನುಕೂಲ ಆಗುತ್ತೆ. ಸೊ ಜೊತೆಗೆ ತೀರ ಫ್ಲ್ಯಾಟ್ ಆಗಿರುವಂಥ ಪಾದರಕ್ಷೆಗಳನ್ನ ಮತ್ತು ಹೈ ಹಿಲ್ಡ್ ಇರುವಂಥ ಪಾದರಕ್ಷೆಗಳನ್ನ, ಈ ಥರ ಇಲ್ ಫಿಟ್ಟಿಂಗ್ ಇರುವಂಥ ಪಾದರಕ್ಷೆಗಳನ್ನ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಯಾಕೆಂದರೆ ಪಾದರಕ್ಷೆ ಅಲ್ವಾ, ನಿಮ್ಮ ಪಾದಕ್ಕೆ ನೀವು ಉಪಯೋಗಿಸುವಂಥ ಚಪ್ಪಲಿ ಆಗಲಿ ಶೂಸ್ ರಕ್ಷೆ ಕೊಡಬೇಕು, ಅದನ್ನು ತೊಂದರೆ ಆಗಬಾರ್ದು. ಸೊ ಆ ರೀತಿಯ ಸೂಟಬಲ್ ಆಗಿರುವಂಥ ಪಾದರಕ್ಷೆಗಳನ್ನ ಉಪಯೋಗಿಸ್ಕೊಳ್ಳಿ. ಅದರಿಂದ ಕೂಡ ನಿಮ್ಗೆ ಇಮ್ಡಿ ನೋವು ಬರೋದು ಅವಾಯ್ಡ್ ಆಗುತ್ತೆ, ಬಂದರೆ ನೋವು ಕಡಿಮೆ ಆಗುತ್ತೆ ಗೆಳೆಯರೆ. ಸೊ ಗೆಳೆಯರೆ, 3 ಸಿಂಪಲ್ ಆಗಿರೋ ಟಿಪ್ಸ್. ಇನ್ನೂ ಕೆಲವು ಬೋನಸ್ ಟಿಪ್ಸ್ ಹೇಳಿ ಅಂತ ಹೇಳಿದ್ರೆ, ಬೋನಸ್ ಟಿಪ್ಸ್ ಸಿಂಪಲ್ ಏನಿಲ್ಲ, ಉಗುರು ಬೆಚ್ಚನಿಗೆ ಉಪ್ಪು ಹಾಕ್ಬಿಟ್ಟು ಇಮ್ಡಿ ನೀರಲ್ಲಿ ಮುಳುಗಿಸ್ಕೊಬೋದು. ಅದು ಸ್ವಲ್ಪ ಅರಿಶಿನ ಹಾಕಿದ್ರೆ ಬಿಸಿನೀರಲ್ಲಿ ನೀವು ತಡೆಯುವಂಥ ಉಗುರು ಬೆಚ್ಚನೀರಲ್ಲಿ ಇಮ್ಡಿ ಮುಳುಗಿಸ್ಕೊಂಡು ಅರಿಶಿನ ಹಾಕ್ಕೊಳ್ಳೋದು ಭಾಳ ಒಳ್ಳೆಯದು. ಅದರಲ್ಲೂ ಕೂಡ ಇಮ್ಡಿ ನೋವು ಕಡಿಮೆ ಆಗುತ್ತೆ. ಜೊತೆಗೆ ಕೋಲ್ಡ್ ಪ್ಯಾಕ್ಸ್ ಕೂಡ ಕೊಡು, ಪ್ಲಾಸ್ಟಿಕ್ ಐಸ್ ಕ್ಯೂಬ್ ಹಾಕ್ಬಿಟ್ಟು ಇಮ್ಡಿ ನೋವಿರೋ ಕಡೆಗೆ ಕೋಲ್ಡ್ ಪ್ಯಾಕ್ಸ್ ಇಡ್ಬೋದು. ಅಥವಾ ಕೋಲ್ಡ್ ಆಗಿರುವಂಥ ನೀರನ್ನ ಬಾಟ್ಲಲ್ಲಿ ಹಾಕ್ಕೊಂಡು ಅದು ಕೂಡ ಮಸಾಜ್ ಮಾಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಅದ್ರ ಜೊತೆಗೆ ಏನು ಮಾಡ್ಬೋದಪ್ಪ ಅಂತಂದರೆ, ನಿಮಗೆ ಪೇಯ್ನ್ ಕಡಿಮೆ ಆಗೋಕ್ಕೆ, ಇನ್ಫ್ಲಮೇಷನ್ ಕಡಿಮೆ ಆಗೋಕ್ಕೆ ಜಾಯಿಂಟ್ಗೆ, ಈ ಇಮ್ಡಿಗೆ ಫುಟ್ ಮಸಾಜ್ ಕೂಡ ಮಾಡ್ಬೋದು.
ಜಂಟ್ಲಾಗಿ ಇಮ್ಡಿನ ಪಾದನ ಮಸಾಜ್ ಮಾಡೋದು, ಟೆನ್ನಿಸ್ ಬಾಲ್ ಇಟ್ಕೊಂಡು ಅದರಲ್ಲೂ ಕೂಡ ಮಸಾಜ್ ಮಾಡೋದು. ಆ ಮಸಾಜ್ ಮಾಡೋದಕ್ಕೆ ಕೂಡ ಸ್ವಲ್ಪ ಬ್ಲಡ್ ಫ್ಲೋ ಎಲ್ಲ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ, ಸೊ ಟೆಂಡನ್ ಕೂಡ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸೊ ಈ ರೀತಿ ಮತ್ತು ಇಂಪಾರ್ಟೆಂಟ್ ರೆಸ್ಟ್ ಆ್ಯಂಡ್ ರಿಕವರಿ ಅಂತ ಹೇಳ್ತೀವಿ. ನೀವು ಲಾಂಗ್ ಟರ್ಮ್ ನಿಂತ್ಕೊಳ್ಳುವಂಥದ್ದು, ಆಮೇಲೆ ಈ ಥರ ನೋವಿಗೆ ಲಾಂಗ್ ಟರ್ಮ್ ಸ್ಟೆಪ್ಸ್ ಹತ್ತುವಂಥದ್ದು, ಅಥವಾ ಜಂಪ್ ಮಾಡುವಂಥದ್ದು, ಅಥವಾ ಸ್ಕಿಪ್ಪಿಂಗ್ ಆಡುವಂಥದ್ದು, ಅಥವಾ ಲಾಂಗ್ ಟರ್ಮ್ ವಾಕಿಂಗ್ ಮಾಡುವಂಥ ಈ ಥರ ನೋವಾಗುವಂಥ ಆ್ಯಕ್ಟಿವಿಟೀಸ್ನ ಎಕ್ಸಸೈಸ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಕೊಂಡು ರೆಸ್ಟ್ ಕೊಡೋದು ಒಳ್ಳೆಯದು. ಆ ರೆಸ್ಟ್ ಕೊಡೋ ಟೈಮಲ್ಲಿ ಹೀಲಪ್ ಆಗಿಬಿಡುತ್ತೆ. ಸೊ ಸಿಂಪಲ್ ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ಭಾಳ ಜನಕ್ಕೆ ಇಮ್ಡಿ ನೋವು ಕಡಿಮೆ ಆಗುತ್ತೆ. ಇಮ್ಡಿ ನೋವು ಕಡಿಮೆ ಆಗಲಿಲ್ಲ ಅಂದರೆ ಏನು ಮಾಡಬೇಕಂತ ಮುಂದಿನ ವಿಡಿಯೋ ಹೇಳ್ತೀನಿ, ಕೇಳಿ. ಸೊ ಗೆಳೆಯರೆ, ನೋಡಿದ್ರಲ್ಲ ಸಿಂಪಲಾಗಿ ಟಿಪ್ಸ್ ಹೇಳಿದ್ದೀನಿ, ಮನೆ ಮದ್ದು ಕೂಡ ಹೇಳಿದ್ದೀನಿ. ಇಷ್ಟೊಂದು ಜನ ಪಾಪ ನೋವು ತಿಂತಿರ್ತಾರೆ, 3 ತಿಂಗಳು 6 ತಿಂಗಳು 2 ವರ್ಷ 3 ವರ್ಷ ನೋವು ತಿನ್ಕೊಂಡು ಬಂದಿದ್ದಾರೆ ಆ ಥರ ಪೇಷಂಟ್ಸು. ಇಷ್ಟೊಂದು ನೋವು ತಿನ್ನೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದ್ದಾಗಲೇ ನೀವು ಈ ಥರ ಮನೆ ಮದ್ದನ್ನು ಉಪಯೋಗಿಸ್ಕೊಂಡಾಗ ಕಡಿಮೆ ಆಗ್ಬೋದು. ಕಡಿಮೆ ಆದರೆ ಒಳ್ಳೆಯದು. ಕಡಿಮೆ ಆಗಲ್ಲ ನೋವು ತಿಂತ ಕೂತ್ಕೋಬೇಡಿ. ನಿಮ್ಗೆ ಗೊತ್ತಿರೋಂಗೆ ಮೆಡಿಕಲ್ ಫೀಲ್ಡ್ ಭಾಳ ಅತ್ಯಾಧುನಿಕ, ಭಾಳ ವೇಗವಾಗಿ ಮುಂದುವರಿತಾ ಇದೆ. ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾಯಿದೆ. ಒಂದು ಕೋರ್ಸ್ ಫಿಸಿಯೋಥೆರಪಿ ತೊಗೋಬೋದು, ಅಲ್ಟ್ರಾಸೌಂಡ್ ಲೇಸರ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಅದಾದಮೇಲೆ ಪೇನ್ ಕಿಲ್ಲರ್ಸ್ ಕೂಡ ತೊಗೋಬೋದು, ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕೋರ್ಸ್ ವಾರ 10 ದಿವಸ ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ಏನೂ ಸಮಸ್ಯೆ ಇಲ್ಲ. ಪೇನ್ ಕಿಲ್ಲರ್ಸ್ ತೊಗೋಬೋದು, ಡಾಕ್ಟರ್ ತೋರಿಸ್ಬಿಟ್ಟು ಸೂಕ್ತವಾದಂಥ ಪೇನ್ ಕಿಲ್ಲರ್ಸ್ನೇ ತೊಗೊಳ್ಳೋರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಅದಾದ ಸೋಲ್ನ ಮಾಡಿಫಿಕೇಷನ್ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಇವನ್ನೆಲ್ಲ ಉಪಯೋಗಿಸಿದ್ರೆ ಆದಷ್ಟು ಇಮ್ಡಿ ನೋವು ಕಡಿಮೆ ಆಗುತ್ತೆ. ತೀರಾ ಕಡಿಮೆ ಅಂದರೆ ಕೆಲವ್ರಿಗೆ ಇವೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಆಗಲ್ಲ. ಒಂದು ಕೋರ್ಸ್ ಫಿಸಿಯೋಥೆರಪಿ ಮುಗ್ದಿರುತ್ತೆ, ಪೇನ್ಗೆ ಸೊಂಟಕ್ಕೆ ಇಂಜೆಕ್ಷನ್ಸ್ ಕೂಡ ತೊಗೊಂಡಿರ್ತಾರೆ, ಮಾತ್ರೆ ತೊಗೊಂಡು ಆದರೂ ಕಡಿಮೆ ಇಲ್ಲ. ಅಂಥವ್ರು ಕೆಲವ್ರಿಗೆ ಇಂಜೆಕ್ಷನ್ಸ್ ಕೂಡ ಕೊಡ್ಬೋದು. ಈಗೆಲ್ಲ ಒಳ್ಳೆ ಕೆಲವು ಇಂಜೆಕ್ಷನ್ಸ್ ಎಲ್ಲ ಬಂದ ಇಂಜೆಕ್ಷನ್ ಕೂಡ ನಾನು ಭಾಳ ಜನಕ್ಕೆ ಕೊಟ್ಟಿದ್ದೀನಿ. ಸೊ ಇಂಜೆಕ್ಷನ್ ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಂತ ಏನು ದೊಡ್ಡ ಸೈಡ್ ಎಫೆಕ್ಟ್ಸ್ ಇಲ್ಲ. ಭಾಳ ಜನ ಆತ ಇಂಜೆಕ್ಷನ್ಸ್ ತೊಗೊಂಡಿದ್ದಾರೆ, ಕೊಟ್ಟಿದ್ದೀವಿ ಕೂಡ. ಹಂಗಾಗಿ ಏನು ತೊಂದರೆ ಇಲ್ಲ. ತೀರಾ ನೋವಿತ್ತು, ಕಡಿಮೆ ಆಗ್ತಿಲ್ಲ ಇವುಗಳಲ್ಲಿ ಯಾವಾಗಲೂ ಅಂದಾಗ ಡೆಫಿನೆಟಾಗಿ ಇಮ್ಡಿ ಇಂಜೆಕ್ಷನ್ಸ್ ತೊಗೊಳಕ್ಕೂ ಏನು ಹಿಂದೆ ಮುಂದೆ ಮಾಡಬೇಡಿ, ಇಂಜೆಕ್ಷನ್ಸ್ ತೊಗೊಳ್ಳಿ. ಭಾಳ ಜನಕ್ಕೆ ಅದರಲ್ಲೂ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿಯ ಟ್ರೀಟ್ಮೆಂಟ್ ಕೊನೆಗೆ ಎಲ್ಲೋ ತೀರಾ ಜಾಸ್ತಿ ತೊಂದರೆಗೆ ಕಡಿಮೆ ಆಗಲ್ಲ ಅಂದರೆ ಪ್ಲಾಂಟರ್ ಫಿಶರ್ ರಿಲೀಸ್ ಅಂತ ಒಂದು ಮೈನರ್ ಸರ್ಜರಿ ಕೂಡ ಮಾಡ್ತೀವಿ. ಅದು ಭಾಳ ರೇರ್. ನಾನು 25 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಭಾಳ ಒಂದು 5 ರಿಂದ 6 ಕೇಸ್ ಅಷ್ಟೇ ಮಾಡಿರ್ಬೋದು. ಭಾಳ ರೇರ್, ಯೂಶ್ವಲಿ ಬೇಕಾಗಲ್ಲ. 7 ಟ್ರೀಟ್ಮೆಂಟಲ್ಲಿ ಭಾಳ ಜನಕ್ಕೆ ಪ್ಲಾಂಟರ್ ಫಿಶರ್ ಪೇನ್ ಕಡಿಮೆ ಆಯ್ತು. ಸೊ ಒಂದು ಅತ್ಯುತ್ತಮವಾದ ವೀಡಿಯೋ ಕೊಟ್ಟಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರ್ಯಾರಿಗೆ ಇಮ್ಡಿ ನೋವಿದೆ ದಯವಿಟ್ಟು ವಿಡಿಯೋನ ಫಾಲೋ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ವಿಡಿಯೋನ ಫಾಲೋ ಮಾಡಿ. ಒಂದು ಒಳ್ಳೆಯ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ ಇಮ್ಡಿ ನೋವಿಗೆ. ಸೊ ಅನ್ನೆಸರಿ ನೋವು ತಿನ್ನೋ ಅವಶ್ಯಕತೆ ಇಲ್ಲ. ಈ ರೀತಿಯ ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನೇ ಆಗಲಿ ಅಥವಾ ಇದು ಟ್ರೀಟ್ಮೆಂಟ್ ತೊಗೊಂಡಾಗ ಖಂಡಿತವಾಗಿ ನೋವು ಕಡಿಮೆ ಆಗುತ್ತೆ. ಈ ಅತ್ಯಾಧುನಿಕ ಯುಗದಲ್ಲಿ ನೋವು ತಿನ್ಕೊಂಡು ಕಷ್ಟಪಡ್ಕೊಂಡು ಸಫರ್ ಆಗೋ ಅವಶ್ಯಕತೆ ಇಲ್ಲ ಅಲ್ವಾ. ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದಾಗ ತೊಗೊಳ್ಳಿ, ನೋವು ಮುಕ್ತ ಜೀವನ ನಡೆಸಿ. ವಿಶ್ ಯು ಆಲ್ ದ ಬೆಸ್ಟ್. ಹೆಲ್ತ್ ಈಸ್ ವೆಲ್ತ್. ನಿಮಗೆ ನೋವು ಇರೋದಂತಹ ಖುಷಿಯಾದ ಸಂತೋಷ ಜೀವನ ನಿಮಗಾಗಲಿ. ಆಲ್ ದ ಬೆಸ್ಟ್.